ನಮ್ಮ ವೀಕ್ಷಕರಿಗೂ ಒಂದು ರಾಯಲ್ ಆಗಿರೋ ಡ್ಯೂಪ್ಲೆಕ್ಸ್ ಅಥವಾ ಟ್ರಿಪ್ಲೆಕ್ಸ್ನೇ ನಾವು ಇವತ್ತು ತೋರಿಸೋಣ ಅಂತ ಬಂದಿದ್ದೀವಿ. ಮಾರ್ಬಲ್ ಟೆಕ್ಸ್ಚರ್ ಇಂದನೇ ಡೆಕೋರೇಟಿವ್ ಮಾಡಿರುವಂತದ್ದು. ಮಿನಿಮಮ್ ಅಂದ್ರೆ 1,20,000 ಡೋರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 4 ಅಡಿಗೆ ಒಂದು 17 ಅಡಿವರೆಗೂ ಬಂದಿದೆ. ಕಿಚನ್ ಅಲ್ಲಿ ಏನೇನು ಯೂಸ್ ಮಾಡಿದ್ದೀರಾ ಸರ್? ಕೌಂಟರ್ ಟಾಪ್ ಕೆಲ ಯಾವ ಟೈಲ್ಸ್? ಇದು ಯುಟಿಲಿಟಿ ಡೋರ್ ಕೂಡ ಸ್ಟೀಲ್ ಅಲ್ಲಿ ಬಂದಿರುವಂತ ಡೋರ್. ನೀವು ನೋಡಬಹುದು ಕಂಪ್ಲೀಟ್ ಆಗಿ ಕಾರ್ವಿಂಗ್ ಮಾಡಿಸಿರುವಂತದ್ದು. ಒಂದು ಡಿಫ್ರೆಂಟ್ ಆಗಿ ಬಂದಿರುವಂತ ಒಂದು ತೋರಿಸೋಣ. ಎಲ್ಲ ಎಂಟೈರ್ ಬಿಲ್ಡಿಂಗಿಗೆ ವುಡನ್ ಟೆಕ್ಸ್ಚರ್ ಹೋಗಿರುವಂಥದ್ದು. ಸರ್ ಆಸ್ಟ್ರೇಲಿಯಾದಿಂದ ಬಂದವರು ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರೆ. ಒಂದು 500 ಮನೆ ಕಟ್ಟಿದೆ ಅಂದ್ರೆ 400 ಮನೆ ನಿಂತೇ ಇರುತ್ತೆ ಓಪನ್ ಟು ಸ್ಪೇಸ್. ಹೆಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಹೋಮ್ ಟೂರ್ ಜೊತೆ ಬಂದಿದ್ದೀನಿ. ಇವತ್ತು ಮಾಡ್ತಾ ಇರೋ ಒಂದು ವಿಡಿಯೋ ನನಗೆ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವಿಜಯ್ ಸರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದ್ದಾರೆ. ಸೊ ಬನ್ನಿ ಇವತ್ತು ಅವ್ರ ಹತ್ರ ಮಾತಾಡ್ಸೋಣ. ಆ್ಯಕ್ಚುಲಿ ಏನಪ್ಪ ಅಂದರೆ ಯೂಶಲಿ ನಾನು ಮಾಡ್ತಾ ಇರೋ ವಿಡಿಯೋಸ್ನ ನೀವು ನೋಡ್ತಾ ಇದ್ರಿ. ಸೊ ಇವತ್ತು ವಿಜಯ್ ಸರ್ ಮಾತಾಡ್ತಿದ್ದಾರೆ ನಮ್ಮ ವಿಡಿಯೋದಲ್ಲಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ಇದೇನು ಹೊಸದಲ್ಲ. ಆಕ್ಚುಲ್ ಆಗಿ ಸಮಯದ ಅಭಾವದಿಂದ ಬರಕ್ ಆಗಿರ್ಲಿಲ್ಲ. ನಮ್ಮ ವೀಕ್ಷಕರಿಗೂ ಒಂದು ರಾಯಲ್ ಆಗಿರೋ ಡ್ಯೂಪ್ಲೆಕ್ಸ್ ಅಥವಾ ಟ್ರಿಪ್ಲೆಕ್ಸ್ನೇ ನಾವು ಇವತ್ತು ತೋರಿಸೋಣ ಅಂತ ಬಂದಿದ್ದೀವಿ. ಇವತ್ತು ನಾವು ಎಲ್ಲಿದ್ದೀವಿ ಸರ್? ಇದು ಲೊಕೇಶನ್ ಇದು ರಾಮಮೂರ್ತಿ ನಗರಲ್ಲಿ ಇದೀವಿ. ಕುಮಾರ್ ಶಂಕರ್ ನಾರಾಯಣ್ ಅಂತ ಹೇಳಿ ಕ್ಲೈಂಟ್ ಹೆಸರು. ಸೊ ಈಸ್ಟ್ ಫೇಸಿಂಗ್ ಸೈಟ್ ಇದು. ಸೊ ಅವರು ಆಸ್ಟ್ರೇಲಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಸೊ ಹಿಂಗಾಗಿ ಅವ್ರಿಗೋಸ್ಕರ ಒಂದು ಮನೆ ಮಾಡಿದ್ವಿ. ಸೊ ಹಿಂಗೆ ಬಂದವಾಗ್ಲೇ ಇದೊಂದು ವಿಡಿಯೋ ಶೂಟ್ ಮಾಡೋಣ ಅಂತ. ಸೊ ಇವಾಗ ನೀವು ಇದನ್ನ ಟ್ರಿಪ್ಲೆಕ್ಸ್ ಹೌಸ್ ಅಂತ ಹೇಳಿದ್ರಿ. ಈ ಸ್ಪೆಸಿಫಿಕೇಶನ್ ಏನ್ ಬರ್ತಾ ಇದೆ ಸರ್ ಮನೆದು? ನೀವು ಎಲಿವೇಶನ್ ಅಲ್ಲಿ ನೋಡಬಹುದು. ಜನರಲ್ ಆಗಿ ಮೇಲ್ಗಡೆಯಿಂದ ನಾವು ಅಲ್ಲಿ ವೋಕ್ಸ್ ಹಾಕಿರುವಂತದ್ದು ಬಾಲ್ಕನಿಲಿ ಎಂಟೈರ್ ಮನೆಗೆ ಮಾರ್ಬಲ್ ಟೆಕ್ಸ್ಚರ್ ಇಂದಾನೇ ಡೆಕೋರೇಟಿವ್ ಮಾಡಿರುವಂತದ್ದು. ಇಲ್ಲಿ ಏನ್ ಆರ್ಚ್ ಬಂದಿದೆ, ಕೆಳಗಡೆ CNC ಕಟಿಂಗ್ ಇದೆ, ಅದ್ರ ಕೆಳಗಡೆ ಫೆಂಡರ್ ಮ್ಯಾಕ್ಸ್ ಇದೆ. ಬಟ್ ಸರೌಂಡಿಂಗ್ ಪೂರ್ತಿ ಇಲ್ಲಿ ಝೂಮ್ ಮಾಡಿ ನೋಡಬಹುದು. ಸೊ ಇದು ಮಾರ್ಬಲ್ ಟೆಕ್ಸ್ಚರ್ ಅಂತ ಕರೆಯೋದು. ಅಂದ್ರೆ ನಾನು ಯೂಶಲಿ ಮನೆಗೆಲ್ಲ ಹೋಮ್ ಟೂರ್ ಮಾಡ್ಬೇಕಾದ್ರೆ ಈ ತರ ಎಲ್ಲೂ ಡಿಸೈನ್ಸ್ ನಾನು ನೋಡಿರ್ಲಿಲ್ಲ. ಡೆಫಿನೆಟ್ಲಿ ಈಗ ಬೆಂಗಳೂರಲ್ಲಿ ಹೊಸ ಥೀಮು, ಹೊಸ ಕಾನ್ಸೆಪ್ಟ್ ಅಂದ್ರೆ ಮಾರ್ಬಲ್ ಟೆಕ್ಸ್ಚರ್. ಈ ಮನೆ ಹೈಲೈಟ್ ಎಲಿವೇಶನ್ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು. ಎಲಿವೇಶನ್ ಅಲ್ಲಿ ಹೈಲೈಟ್ ಆಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತದೆಲ್ಲ ಮಾರ್ಬಲ್ ಟೆಕ್ಸ್ಚರ್. ಸೊ ಇನ್ನ ಅದು ಬಿಟ್ರೆ ಗೇಟ್ ಡಿಸೈನ್ ನೋಡಬಹುದು. ಸೊ ಗೇಟ್ ಡಿಸೈನ್ ಗೋಸ್ಕರ ಇಲ್ಲೊಂದು ಇದು ಹಾಕಿರೋದು. ಸೊ ಗೇಟ್ ಅಲ್ಲಿ ಕಂಪ್ಲೀಟ್ ಆಗಿ MS ವಿತ್ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ನ ಯೂಸ್ ಮಾಡಿರುವಂತದ್ದು. ಇದೇ ಫೆಂಡರ್ ಮ್ಯಾಕ್ಸ್ ನೇ ಅಲ್ಲಿಗೆ ರೈಟ್ ಸೈಡ್ ಕೂಡ ನಾವು ಡೈಗೋನಲ್ ಆಗಿ ಕವರ್ ಆಗಿ ಅಂತ ಮಾಡಿರುವಂತದ್ದು. ಸೊ ಇಲ್ಲಿ ಮಾರ್ಬಲ್ ಟೆಕ್ಸ್ಚರ್ ಪ್ಲಸ್ ಫೆಂಡರ್ ಮ್ಯಾಕ್ಸ್. ಸೊ ವಿತ್ ನಾವೇನ್ ಆರ್ಚ್ ಮಾಡಿದೀವಿ CNC ಕಟಿಂಗ್ ಮೇಲ್ಗಡೆ, ಅದು ಬ್ಯೂಟಿ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲಾ ಬಾಲ್ಕನಿಗಳಿಗೂ ವೋಕ್ಸ್ ಹಾಕಿರುವಂತದ್ದು. ಸೊ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಬಿಟ್ಟಿದೀವಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಲಿವಿಂಗು, ಕಿಚನ್, ಬೆಡ್ರೂಮ್ ಇದೆ. ಅದ್ರ ಮೇಲ್ಗಡೆ 3 ಬೆಡ್ರೂಮ್ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ. ರೆಂಟಲ್ ಮನೆ ಏನು ಬರ್ತಾ ಇಲ್ವಾ ಇಲ್ಲಿ? ಆಕ್ಚುಲ್ ಆಗಿ 1 BHK ಮಾಡಿದೀವಿ. ಸೊ ಇನ್ನೊಂದ್ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ಅದನ್ನ ಹಂಗೆ ಇದು ಮಾಡಿ. ಸರಿ ಬನ್ನಿ ತೋರ್ಸೋಣ. ಬನ್ನಿ. ಇಲ್ಲಿ ಸೌತ್ ಈಸ್ಟ್ ಅಲ್ಲಿ ಬಂದಿರುವಂತ ಒಂದು ಸ್ಟೇರ್ ಕೇಸ್ ಇದು. ಸೊ ಆಲ್ಮೋಸ್ಟ್ ಆಲ್ ಸ್ಟೇರ್ ಕೇಸ್ ವಿಡ್ತ್ ಬಂದು 3.5 ಅಡಿ ಇದೆ. ಸೊ ಅವಾಗ ನಮ್ ರೇಲಿಂಗ್ ಕೂಡ ಒಳಗಡೆ ಹೋಗಿರೋದ್ರಿಂದ ಸ್ಪೇಷಿಯಸ್ ಆಗಿ ಎಂಟ್ರಿ ಇರುತ್ತೆ. ಸರ್ ಇಲ್ಲೂ ಕೂಡ ಏನಿದು ಮೇಲ್ಗಡೆ ಮಾಡಿರೋದು? ಇದು ಕೂಡ ಏನಂದ್ರೆ ಸೀಲಿಂಗ್ ರಿಚ್ ಆಗಿ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ವೋಕ್ಸ್ ಹಾಕಿ ಅದರೊಳಗಡೆ ಸೀಲಿಂಗ್ ಲೈಟ್ ನ ಬಿಟ್ಟಿರುವಂತದ್ದು. ನೀವು ಟೈಲ್ಸ್ ಕೂಡ ಪ್ರೊವೈಡ್ ಮಾಡಿದೀರಲ್ವಾ? ಎಸ್, ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬಂದಿರೋದ್ರಿಂದ ಸೊ ನನಗೆ ಮೇನ್ ಡೋರ್ ಸುತ್ತ ಡಬಲ್ ಗ್ರಾನೈಟ್ ಬಾರ್ಡರ್ ಇದೆ. ಡಬಲ್ ಗ್ರಾನೈಟ್ ಬಾರ್ಡರ್ ಜೊತೆಗೆ ನನಗೆ ಡೆಕೋರೇಟಿವ್ ವಾಲ್ ಕ್ಲಾಡಿಂಗ್ ಕೂಡ ಬಂದಿರುವಂತದ್ದು. ಅದಕ್ಕೆ ಮ್ಯಾಚಿಂಗ್ ಆಗಿ ಬೀಡಿಂಗ್ ಕೂಡ ಕೊಟ್ಟಿದ್ದೀರಾ. ಸರ್ ಇವಾಗ ಸ್ವಲ್ಪ ಡೋರ್ ನೋಡಿದ್ರೆ ಟ್ರೆಡಿಷನಲ್ ಆಗೋ ಕಾಣಿಸ್ತಿದೆ ಮತ್ತೆ ರಿಚ್ನೆಸ್ ಆಗೋ ಕಾಣಿಸ್ತಿದೆ. ಏನ್ ಹೇಳ್ಬೋದು ಸರ್ ಡೋರ್ ಬಗ್ಗೆ? ಈ ಬಿಲ್ಡಿಂಗ್ ಯುನಿಕ್ನೆಸ್ ಅಂತ ಬಂದವಾಗ ಮೇನ್ ಡೋರ್ ಮತ್ತೆ ಪೂಜಾ ಡೋರ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ. ಪರ್ಟಿಕ್ಯುಲರ್ ಆಗಿ ಕ್ಲೈಂಟ್ ಇದಕ್ಕೆ ಅಂತಾನೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿ ಸೊ ಅವರು ತಮಿಳ್ನಾಡೋರ್ ಆಗಿರೋದ್ರಿಂದ ಅವ್ರ ಊರಿಂದಾನೆ ವುಡ್ ಎಲ್ಲ ತರಿಸಿ ಸೆಂಟ್ರಲ್ಲಿ ಕಂಪ್ಲೀಟ್ ಆಗಿ ಬ್ರಾಸ್ ಬೀಡಿಂಗ್ ನ ಮಾಡಿರುವಂತದ್ದು. ಸೊ ಕಂಪ್ಲೀಟ್ ಆಗಿ 8x4 ಇದೆ ಇದು. ಸೊ ಜನರಲ್ ಆಗಿ 7 ಅಡಿ ಇರುತ್ತಲ್ಲ, ಸೊ 8 ಅಡಿಗೆ 4 ಅಡಿದು. ಇಲ್ಲೂ ಕೂಡ SS ವಿಂಡೋ ರೇಲಿಂಗ್ಸ್ ನ ಹಾಕೊಂಡು ಸೊ ನಮ್ಗೆ ಸೇಫ್ಟಿನೂ ಕವರ್ ಆಗಿದೆ.
ಹತ್ತತ್ರ ಈ ಡೋರ್ಗೆ ಅಂದ್ರೆ ಮಿನಿಮಮ್ ಅಂದ್ರೆ 1,20,000 ಲಕ್ಷ ಡೋರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಖರ್ಚು ಮಾಡಿದ್ದಾರೆ. ಸೊ ಇದು ಯಾಕಂದ್ರೆ ಹ್ಯಾಂಡಲ್ ನೀವು ನೋಡ್ಬೋದು, ಹ್ಯಾಂಡಲ್ ಕೂಡ ತುಂಬಾ ಯೂನಿಕ್ ಆಗಿ ಬಂದಿದೆ. ಅಂದ್ರೆ ಇದು ಡೋರ್ಗೆ ಎಷ್ಟಾಗ್ಬೋದು ಮತ್ತೆ ಇದು ವಾಸ್ಕಲ್ಗೆಲ್ಲ ಸೇರೋದು ಎಷ್ಟಾಗ್ಬೋದು ಸರ್? ವಾಸ್ಕಲಲ್ಲೂ ಕೂಡ ಡಿಸೈನ್ಸ್ ಮಾಡಿದ್ದೀರಾ? ವಾಸ್ಕಲ್ ಅಲ್ಲೂ ಇಲ್ಲಿ ಡಿಫ್ರೆಂಟ್ ಆಗಿ ಹಾ. ಡಿಸೈನ್ ಮಾಡಿರುವಂತದ್ದು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ನೀವು ಹೌದು, ಮೇಲೂ ಕೂಡ ನೋಡಬಹುದು. ಅಷ್ಟೇ. ಮೇಲ್ಗಡೆನೂ ಮಾಡಿದ್ದಾರೆ. ಸರ್ ಕ್ಯೂರಿಯಾಸಿಟಿ ಒಳಗಡೆ ಹೋಗೋಣ. ಡೆಫಿನೆಟ್ಲಿ ಬನ್ನಿ. ಸರ್ ಇದು ಲಿವಿಂಗ್ ಏರಿಯಾ ಎಷ್ಟು ಸ್ಪೇಸ್ ಸಿಗ್ತಾ ಇದೆ ನಮ್ಗೆ? ಈಗ ನೀವು ನೋಡ್ಬೋದು, ಎಂಟ್ರೆನ್ಸ್ ಅಲ್ಲೇ ದೇವ್ ಮೂಲೆಯಲ್ಲೇ ನಮ್ಗೆ ಎಂಟ್ರಿ ಸಿಕ್ಕಿರೋದ್ರಿಂದ ಹತ್ತತ್ರ ನಂಗೆ 14 ಅಡಿಗೆ ಒಂದು 17 ಅಡಿವರೆಗೂ ಬಂದಿದೆ. ಓಕೆ, 14 ಅಡಿಗೆ 17 ಅಡಿವರೆಗೂ ಬಂದಿದೆ. ಓಕೆ ಸರ್, ಇದೆಲ್ಲ ಏನ್ ಸರ್ ಫ್ಲೋರಿಂಗ್ ಯೂಸ್ ಮಾಡಿರೋದು? ಯಾವ ಟೈಲ್ಸ್ ಇದು? ಆಕ್ಚುಲ್ ಆಗಿ ಇದು ಒರಿಜಿನಲ್ ಇಂಡಿಯನ್ ಮಾರ್ಬಲ್ ಹಾಕಿರುವಂತದ್ದು. ಒರಿಜಿನಲ್ ಇಂಡಿಯನ್ ಮಾರ್ಬಲ್. ಓಕೆ, ಒಂದು 200 rupees per square feet ಬೀಳುತ್ತೆ. ಸೊ 7 coat ಪಾಲಿಶ್ ಆಗಿದೆ. ಸೊ ಹಿಂಗಾಗಿ ನಿಮ್ಗೆ ಎಲ್ಲೂ ಲೈನ್ಸ್ ಗಳು ವಿಸಿಬಿಲಿಟಿ ಇಲ್ಲ. ಸರ್ ಇಲ್ಲಿ ನಮ್ಗೆ ಇನ್ನೇನೇನ್ ಸಿಗ್ತಿದೆ ಲಿವಿಂಗ್ ಏರಿಯಾ ಆದ್ಮೇಲೆ? ಸೊ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ನಮ್ದು ಇನ್ನು ಲಿಫ್ಟ್ ಡೈರೆಕ್ಷನ್ ನಡೀತಾ ಇದೆ. ಸೊ ವ್ಯಾಕ್ಯೂಮ್ ಲಿಫ್ಟ್ ಹೋಗ್ತಾ ಇದಾರೆ. ಸೊ ಸ್ಟೇರ್ ಕೇಸ್ ಇಂದ ಮೇಲ್ಗಡೆ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ದು ಏನ್ ಅಗ್ನಿ ಮೂಲೆ ಇದೆ, ಆ ಅಗ್ನಿ ಮೂಲೆಯಲ್ಲಿ ಒಂದು 8x10 ವರೆಗೂ ಕಿಚನ್ ಕಮ್ ಪ್ಲಸ್ ಡೈನಿಂಗ್ ಅಂತಾನೆ ಹೇಳ್ಬೋದು. ಕಿಚನ್ ಏನಾಗಿದೆ, ನನಗೆ 8x10 ಒಂದು ಸಿಕ್ಕರೂ ಕೂಡ ಡೈನಿಂಗ್ ಸ್ಪೇಸ್ ಪರ್ಟಿಕ್ಯುಲರ್ ಆಗಿ ಸಿಗ್ತಾ ಇದೆ. ಓಕೆ, ಇಲ್ಲಿ ಸ್ಪೇಸ್ ಸಿಗ್ತಾ ಇದೆ. ಎಸ್. ಕಿಚನ್ ಅಲ್ಲಿ ಏನೇನ್ ಯೂಸ್ ಮಾಡಿದ್ದೀರಾ ಸರ್? ಕೌಂಟರ್ ಟಾಪ್ ಎಲ್ಲ ಯಾವ ಟೈಲ್ಸ್ ಇದು ಆಕ್ಚುಲ್ ಆಗಿ ಕ್ವಾಡ್ಸ್ ನ ಯೂಸ್ ಮಾಡಿರುವಂತದ್ದು. ಸೊ ಆಲ್ಮೋಸ್ಟ್ 320 rupees ಇಂದ 400 rupees ಬೀಳುತ್ತೆ ಕ್ವಾಡ್ಸ್. ಸೊ ಇದೆಲ್ಲ ನಮ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಸೊ ಒಂದ್ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುವಂತ ಬಿಲ್ಡಿಂಗ್ ಇದು. ಸರ್ ಈಗ ಬಾಲ್ಕನಿ ಬಂದಂದ್ರೆ ಯುಟಿಲಿಟಿ ಸಿಗ್ತಾ ಅಲ್ವಾ ಇಲ್ಲಿ? ಸೊ 100% ಎಲ್ಲರಿಗೂ ಯುಟಿಲಿಟಿ ಬಂದೇ ಬರುತ್ತೆ. ಈಗಿನ ಕಾಲದಲ್ಲಿ ಯುಟಿಲಿಟಿ ಇಲ್ಲ ಅಂದ್ರೆ ಸರ್ ನಡೆಯಲ್ಲ. ಯುಟಿಲಿಟಿಗೂ ಕೂಡ ನೀವು ಸ್ಟೀಲ್ ಡೋರ್ ನೇ ಪ್ರೊವೈಡ್ ಮಾಡಿದ್ದೀರಾ? ಎಸ್. ಈ ಮನೆದು ಇನ್ನೊಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ ಎಲ್ಲಾ ಬೆಡ್ರೂಮ್ ಡೋರ್ಗಳು, ಬಾತ್ರೂಮ್ ಡೋರ್ಗಳು ಮತ್ತೆ ಯುಟಿಲಿಟಿ ಡೋರ್ ಕೂಡ ಸ್ಟೀಲ್ ಅಲ್ಲಿ ಬಂದಿರುವಂತ ಡೋರ್. ಏನಂತ ಸರ್, ಏನಕ್ಕೆ ಎಲ್ಲಾ ಕಡೆನೂ ಇಲ್ಲಿ ನೋಡಿ ನೀವು 4+4+4 ನನಗೆ 12 ಲಾಕ್ ಬರುತ್ತೆ. ಎಷ್ಟೇ ಮಳೆ ನೀರ್ ಬಿದ್ರು ಏನೂ ಆಗೋಲ್ಲ. ಸೊ ಆ ರೀಸನ್ ಗೆ ಇದು ನಮ್ಗೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಾರ್ಮಲ್ ಡೋರ್ಸ್ ಕೊಡ್ಸ್ಕೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಪ್ಲಸ್ ಸೇಫ್ಟಿ ಡಬಲ್ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಸರ್ ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ನಮ್ಮ ಕಸ್ಟಮರ್, ಯಾಕಂದ್ರೆ ಅವ್ರ ತಂದೆ ತಾಯಿ ಇಲ್ಲಿ ಇರ್ತಾರೆ, ಸೇಫ್ಟಿಗೋಸ್ಕರ ಫಸ್ಟ್ ಮೊದಲ ಆದ್ಯತೆ ಕೊಟ್ಟಿರುವಂತದ್ದು. ಇನ್ನೊಂದು ಈ ಮನೆ ಯುನಿಕ್ ಅಂತಂದ್ರೆ ಪೂಜಾ ರೂಮ್. ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ಕಾರ್ವಿಂಗ್ ಮಾಡಿಸಿರುವಂತದ್ದು. ಸೊ ಅವ್ರ ಊರವ್ರನ್ನೇ ಕರೆಸಿ ಎಲ್ಲಾ ದೇವ್ರಗಳ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರೆ ಅನ್ಸುತ್ತಲ್ಲ? ಡೆಫಿನೆಟ್ಲಿ. ಓಕೆ ಸರ್, ಇದು ಡೋರ್ ಎಲ್ಲ ಏನ್ ಬರ್ತಾ ಇದೆ? ಇದೆಲ್ಲ ಟೀಕ್ ವುಡ್? ಇದು ಕಂಪ್ಲೀಟ್ ಟೀಕ್ ವುಡ್ ವಿತ್ ಕಾರ್ವಿಂಗ್ಸ್. ಇಲ್ಲೂ ಕೂಡ ನೀವು ಯುನಿಕ್ ಆಗಿರೋ ಹ್ಯಾಂಡಲ್ ನ ತೋರಿಸಬಹುದು. ದೇವ್ರ ಮನೆ ಸೈಜ್ ಎಷ್ಟು ಸಿಗ್ತಾ ಇದೆ ಸರ್ ನಮಗೆ? ಇದು ಆಲ್ಮೋಸ್ಟ್ 5x6 ಬಂದಿದೆ. 5x6. ಓಕೆ. ಇಲ್ಲಿ ನಮ್ ಕೆಳಗಡೆ ಒಂದು ರೂಮ್ ಸಿಗ್ತಾ ಇದೆಯಾ? ಎಸ್, ಒಂದು ಗೆಸ್ಟ್ ಬೆಡ್ರೂಮ್ ಬಂದಿರುವಂತದ್ದು. ಇಲ್ಲೇ ರೈಟ್ ಸೈಡ್ ಕುಬೇರ ಮೂಲೆಯಲ್ಲಿ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬಂದಿರುವಂತದ್ದು. ಇದು ಏನಂದ್ರೆ ಆಲ್ಮೋಸ್ಟ್ ಆಲ್ 12x12 ಕ್ಲಿಯರ್ ರೂಮ್ ಸಿಕ್ಕಿದೆ. ಸೊ ಅದ್ರ ಒಳಗಡೆ ವಾರ್ಡ್ರೋಬ್ ನ ಫಿಕ್ಸ್ ಮಾಡಿರುವಂತದ್ದು. ಸರ್ ಇದನ್ನೇನಂತಾರೆ, ಇದನ್ನ ಬೇ ವಿಂಡೋ ಟೈಪ್ ಅಲ್ಲಿ ಮಾಡಿರೋದು. ವಿಂಡೋ ಏನಾಗಿದೆ, ಇಲ್ಲೂ ಕೂಡ ವಾರ್ಡ್ರೋಬ್ ನ ಕವರ್ ಮಾಡಕ್ಕಾಗಲ್ಲ. ಕ್ರಾಸ್ ವೆಂಟಿಲೇಷನ್ ಬೇಕು ಅಂತ 2 ವಿಂಡೋ ಕೊಟ್ಟವಾಗ ಸೊ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬಂದಿದೆ ನಮ್ಗೆ. ವಾಶ್ರೂಮ್ಸ್ ಕೂಡ ಇದು ಎಲ್ಲ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಇದಕ್ಕೂ ಕೂಡ ಸ್ಟೀಲ್ ಡೋರ್ ನೇ ಯೂಸ್ ಮಾಡಿರುವಂತದ್ದು. ಓಕೆ. ಇದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಎಸ್, ವೆಟ್ ಅಂಡ್ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಸೊ ಇಲ್ಲಿ ಸ್ವಲ್ಪ ಫ್ಲೋರಿಂಗ್ ಟೈಲ್ಸ್ ಚೇಂಜ್ ಆಗಿದೆ ಅಲ್ವಾ? ಎಲ್ಲೆಲ್ಲಿ ಕಾಮನ್ ಇದೆ ಅಲ್ಲಿ ಒರಿಜಿನಲ್ ಇಟಾಲಿಯನ್ ಮಾರ್ಬಲ್ ಹಾಕಿ ಇಲ್ಲಿ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಹಾಕಿರೋದು. 110 rupees. ಇದು 110 rupees ಸ್ಮಾರ್ಟ್ ಮಾರ್ಬಲ್ ನ ಹಾಕಿರುವಂತದ್ದು. ಇದು ನೀವು ನೋಡಬಹುದು, ಡ್ಯುಯಲ್ ಕಾಂಬಿನೇಷನ್ ಯೂಸ್ ಮಾಡಿರುವಂತದ್ದು. ಸೊ ಏನ್ ಮಾರ್ಬಲ್ ಫಿನಿಶ್ ಇರೋ ಟೈಲ್ ಇತ್ತು, ಆ ಟೈಲ್ಗೆ ನಮ್ದು ಇದು ತುಮಕೂರು ಲೆದರ್ ಬ್ರೌನ್ ಅಂತ, ಲೆದರ್ ಬ್ರೌನ್ ಗ್ರಾನೈಟ್ ನ ಹಾಕಿರುವಂತದ್ದು. ಎಸ್, ಇದು ನಮಗೆ ಜನರಲ್ ಟೈಲ್. ಇಲ್ಲಿ ನೀವೇನು ಆಚೆ ನೋಡ್ತಿದ್ರಲ್ಲ, ಎಲಿವೇಶನ್ ಹಾಕಿದ್ರಲ್ಲ, ಅದೇ ತರದ ಟೈಲ್ ಬಂದಿದೆ. ಅದ್ರ ಜೊತೆ ಮೇಲ್ಗಡೆ ನಂದೇನು ಥ್ರೆಡ್ ಇದೆ ಅಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕು. ಏನಾಗಿದೆ, ಏಜ್ ಆಗಿರೋ ಉದ್ದೇಶ ಇಟ್ಕೊಂಡು ಸೊ ಕಂಪ್ಲೀಟ್ ಆಗಿ ಇಲ್ಲಿ ಸ್ಟೇರ್ ಕೇಸ್ಗೆ ಇದು ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಚೈನ್ ಟೈಪ್ ಸ್ಟೇರ್ ಕೇಸ್ ಇದೆ. ಅದೇ ತರನೇ ಇದನ್ನ ಗ್ರನೈಟ್ ಬೀಡಿಂಗ್ ಮಾಡ್ಕೊಂಡು ಸೊ ಸ್ಟಿಪ್ ಲೈಟ್ ನ ಯೂಸ್ ಮಾಡಿದ್ವಿ. ಮೇ ತಿಂಗಳಲ್ಲೇ ನಾವು ಇಲ್ಲ ಸೆನ್ಸಾರ್ ಇಲ್ಲ. ಸೊ ಫಿಕ್ಸ್ಡ್ ಲೈಟ್ ಇದು ಕಂಪ್ಲೀಟ್ ಆಗಿ ವಾಲ್ ಪೇಪರ್ ಸರ್ ಚಾಯ್ಸ್ ಇದು, ಶಂಕರ್ ಸರ್ದು. ಸೊ ಅದನ್ನ ಹಾಕಿರುವಂಥದ್ದು. ಇದು SS ರೆಲಿಂಗ್ ವಿತೌಟ್ ಗ್ಲಾಸ್, 304 gauge.
ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ. ವ್ಯಾಕ್ಯೂಮ್ ಲಿಫ್ಟ್ ಮನೇಲಿ ಏಜ್ ಆಗಿರೋರು ಇರ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೊ ಅದನ್ನ ಇಂಟರ್ನಲ್ ಲಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಸ್ಮಾಲ್ ಪ್ಯಾಸೇಜ್ ಕ್ರಿಯೇಟ್ ಆಗಿದೆ. ಈ ಫ್ಲೋರ್ ಅಲ್ಲಿ 3 ರೂಮ್ ಬರ್ತಾ ಇದೆ. ಸೊ ಅಗೇನ್ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಏನ್ ಸೈಜ್ ಇತ್ತು ಅದೇ ಸೈಜ್ನೇ ತಗೊಂಡಿರೋ 30-40 ಸೈಟ್ ಅಂತಾರೆ ಕೆಲವೊಬ್ರು. 30-40 ಸೈಟ್ ಅಲ್ಲಿ ರೂಮ್ಗಳು ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಸಿಗತ್ತೆ. ಫಸ್ಟ್ ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕು. ಇಲ್ಲಿ ನೋಡ್ಬೋದು ನಾವು ವಿಂಡೋಸ್ನ ಕ್ರಾಸ್ ವೆಂಟಿಲೇಷನ್ ತಗೊಂಡ್ರೆ, ನಾವು ಕೆಳಗಡೆ ರೂಮಲ್ಲಿ ನೋಡಿದ್ವಿ ಸಿಟ್ಟಿಂಗ್ ಯಾಕೆ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ನನಗೆ ಏರ್ ಸರ್ಕ್ಯುಲೇಷನ್ ಇದ್ದವಾಗ ಸೊ ಅಲ್ಲಿ ಬರೋ ಗಾಳಿ ಇಲ್ಲಿ ಆಚೆ ಹೋಗಿ ಅಥವಾ ನಮ್ಗೇನಾಗುತ್ತೆ ಸಫೋಕೇಶನ್ ಆಗಲ್ಲ, ವೆಂಟಿಲೇಷನ್ ಪ್ರಾಪರ್ ಆಗಿರುತ್ತೆ. ಸರ್ ಇದು ವಿಂಡೋ ನಮ್ದೇನಾ ಬಂದಿರೋದು? ಇದು ನಮ್ದು ಕೈಟ್ಸ್ UPVC ವಿಂಡೋನೇ ಬಂದಿರೋದು. ಬಟ್ ಏನಂದ್ರೆ ವುಡನ್ ಟೆಕ್ಸ್ಚರ್ ವಿಂಡೋಸ್. ಜನರಲ್ ಆಗಿ ಜನರು ವೈಡ್ ಪ್ರೊಫೈಲ್ ಹೋಗ್ತಾರೆ. ಬಟ್ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಅವರು ಸರ್ ಜೊತೆ ಡಿಸ್ಕಷನ್ ಮಾಡಿದವಾಗ ಅವ್ರು ಏನ್ ಹೇಳಿದ್ರು, ಸ್ವಲ್ಪ ಡಿಫ್ರೆನ್ಸ್ ಅಮೌಂಟ್ ನ ಪೇ ಮಾಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ವುಡನ್ ಟೆಕ್ಸ್ಚರ್ ಹೋಗೋಣ. ಎಲ್ಲಾ ರೂಮ್ಸ್ಗೂ ಮತ್ತೆ ಎಲ್ಲ ಎಂಟೈರ್ ಬಿಲ್ಡಿಂಗಿಗೆ ವುಡನ್ ಟೆಕ್ಸ್ಚರ್ ಹೋಗಿರುವಂತದ್ದು. ವಿತ್ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸಿಗ್ತದೆ. ಎಸ್, ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಅಗೇನ್ ಇಲ್ಲೂ ಕೂಡ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಇದೆ. ಸ್ಪೇಷಿಯಸ್ ಆಗಿ ಬಂದಿರುವಂತ ಒಂದು ರೂಮ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ನೀವು ಕ್ವಾಡ್ಸ್ ಯೂಸ್ ಮಾಡಿರೋದಿರಲ್ಲ ಸರ್? ಹಾ, ಅಲ್ಲಿ ತಂದು ಉಳಿದಿರೋ ಕ್ವಾಡ್ಸ್ನೇ ಇಲ್ಲಿಗೆ ಹಾಕಿರುವಂಥದ್ದು. ಸರ್ ಈಗ ಮತ್ತೆ ಇನ್ನ 2 ರೂಮ್ಸ್ ನಮ್ಗೆ ಯಾವ ತರ ಬರ್ತಾ ಇದೆ? ಇಲ್ಲಿ 2 ರೂಮಿಗೆ ಆಕ್ಚುಲಾಗಿ ಅಟ್ಯಾಚ್ ಕೊಡಕ್ ಆಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ಇದು ಕೂಡ ಸ್ಪೇಷಿಯಸ್ ಆಗಿ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಅಲ್ಲೇ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದಲ್ಲ, ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಕಂಪ್ಲೀಟ್ ಆಗಿ 10 ಫೀಟ್ ಹೈಟ್ ವರ್ಗೂ ಟೈಲ್ ನ ಹಾಕಿರುವಂತದ್ದು. ಸೊ ಸೆಲೆಕ್ಷನ್ ವೈಸ್ ಬಂದ ಹೋಗ್ಲಿ ಸರ್ ಹೆಲ್ಪ್ ಮಾಡಿದ್ರು. ಇದು ಫ್ಯಾಮಿಲಿ ಲಾನ್ಸ್ ತರನು ಯೂಸ್ ಮಾಡ್ಕೋತಾರೆ ಅಥವಾ ಗೆಸ್ಟ್ ರೂಮ್ ತರನು ಯೂಸ್ ಮಾಡೋಣ ಅಂತ ಏನಂದ್ರೆ ಎಂಟ್ರೆನ್ಸ್ಗೆ ಗಾಳಿ ಬೆಳಕು ಪ್ರಾಪರ್ ಆಗಿರ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 6x4 ಅನ್ಸುತ್ತಲ್ಲ? ಹಾ, ದೊಡ್ಡ ವಿಂಡೋ 6x4 ಹಾಕಿರುವಂತದ್ದು ಇದು. ಆಮೇಲೆ ಇನ್ನೊಂದು ನೋಡ್ಬೋದು ನೀವು, ಎಲ್ಲ ಇದಕ್ಕೂ ನಮಗೆ ಗ್ರಾನೈಟ್ ಬಾರ್ಡರ್ ನೇ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್ ಆಗಿ. ಎಂಟೈರ್ ಬಿಲ್ಡಿಂಗಿಗೆ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್. ಸರ್ ಏನ್ ಹೇಳಿದ್ರು, ಇದು ಸರ್ ಇದು ವಿಂಡೋ ಗ್ರಿಲ್. ಇದು ಜನರಲ್ ಸ್ಟ್ಯಾಂಡರ್ಡ್ ಕೊಲೆ ಮುಂದೆ ಬಂದಿರುತ್ತೆ. ಇದನ್ನ ಮಾರ್ಕೆಟ್ ಡಿಸೈನ್ ಕಳಿಸಿರ್ತಾರೆ, ಆ ಡಿಸೈನ್ ಪ್ರಕಾರ ಆಗುತ್ತೆ. ಈ ವಿಂಡೋ ಬಾರ್ಡರ್ಸ್ ನ ಜನರಲ್ ಆಗಿ ನಾವು ಎಲಿವೇಶನ್ ಅಥವಾ ಮೇನ್ ಡೋರ್ ಕೊಟ್ಟಿರ್ತೀವಿ. ಇದನ್ನ ಎಕ್ಸ್ಟ್ರಾ ಪೇ ಮಾಡಿ ಸರ್ ಕೂಡ ಮಾಡಿಸ್ಕೊಂಡ್ರು. ರೂಮ್ಸ್ಗೆಲ್ಲ ಈ ತರ ಸ್ಮಾಲ್ ಮಾರ್ಬಲ್ ಯೂಸ್ ಮಾಡ್ಕೊಂಡಿದ್ದಾರೆ. Yes, ಹೌದು. ಇದು ಯಾವ ರೂಮ್ ಸರ್? ನಮ್ಮ ಕಿಡ್ಸ್ ಬೆಡ್ರೂಮ್ ತರನಾ? ಇದು ಆಕ್ಚುಲ್ ಆಗಿ ಏನಂದ್ರೆ ಓಪನ್ ಬಾಲ್ಕನಿ ಇರುವಂತದ್ದು. ಸರ್ ಸಿಸ್ಟರ್ ಊರಿಂದ ಬಂದಾಗ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ನೋಡ್ಬೋದು ನೀವು, ಡಬಲ್ ಡೋರ್ ಕಾನ್ಸೆಪ್ಟ್, ಇಲ್ಲಿ ಮೆಟಲ್ ಡೋರ್. ಇದು ಕಂಪ್ಲೀಟ್ ಮೆಟಲ್ ಡೋರು, ಕಂಪ್ಲೀಟ್ ಲಾಕ್ ಸಿಸ್ಟಮ್ ಇದೆ. ಸೊ 12 ಲಾಕ್ಗಳು ಬರುತ್ತೆ. ಸೇಫ್ಟಿ ಪರ್ಪಸ್ ಎಲ್ಲ ಸೇಫ್ಟಿ ಪರ್ಪಸ್ ಹೆಲ್ಪ್ ಆಗುತ್ತೆ. ಇದು Elevation ಎಲಿವೇಶನ್ ಅಲ್ಲಿ ಕಣ್ಣಿಗೆ ಕಾಣೋದಂಥದ್ದೊಂದು. ಓಕೆ ಸರ್, ಇದೆಲ್ಲ ಏನು? ಎಸ್, ಬಾಲ್ಕನಿಗೆ SS ಲಿಂಗ್ ವಿತ್ ಗ್ಲಾಸ್ ನ ಕೊಟ್ಟಿರುವಂಥದ್ದು. ಸರ್ ಇದು ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿರುವಂಥದ್ದು. ಇದು ಕೂಡ KDC ನೇ ಬಂದಿರುತ್ತೆ. ಸರ್ ಇವಾಗ ರೂಮ್ ಸೈಜ್ ನಮ್ಗೆ ಎಷ್ಟು ಬರ್ತಾ ಇದೆ? ಇದು ಆಲ್ಮೋಸ್ಟ್ ಸ್ಪೇಷಿಯಸ್ ಆಗಿರೋ ರೂಮು. ಆಲ್ಮೋಸ್ಟ್ 14x15 ನಮಗೆ ಫ್ರೀ ಆಗಿ 14x15 ರೂಮ್ ಸಿಗ್ತದೆ. ಎಸ್, ವಿಂಡೋ ಕೂಡ ಇಲ್ಲೂ ಕೂಡ ದೊಡ್ಡದಾಗಿ ಬಂದಿರುವಂಥದ್ದು. ಮೇನ್ ಮತ್ತೆ ಇನ್ ಯಾವ್ದು ಸಿಗ್ತದೆ ನಮಗೆ? ಬನ್ನಿ ತೋರಿಸ್ತೀವಿ ಇನ್ನೊಂದು ಸ್ವಲ್ಪ. ಹಿಂಗೆ ಹೇಳ್ತಾ ಇದ್ದಾರೆ ಮೇಲೆ ಅಂತ ಏನಾದ್ರು ಒಂದು ಸ್ಪೆಷಾಲಿಟಿ ಇದೆ ಇದೆ? ಅಗೇನ್ ಇಲ್ಲೂ ಕೂಡ ನಾವು ಓಪನ್ ಟು ಸ್ಕೈ ಮಾಡಿದ್ದೀವಿ. ಸೊ ಬೆಳಕಿಗೆ ಕೊರತೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಸರ್ ಇಲ್ಲಿ ನನಗೆ 2 ರೂಮ್ಸ್ ಇದೆಯಾ? ಒಂದು ಡಿಫ್ರೆಂಟ್ ಆಗಿ ಬಂದಿರುವಂತ ಒಂದು ರೂಮು ತೋರ್ಸೋಣ. ಅದು ಬಿಟ್ಟು ಇನ್ನೊಂದು ರೂಮ್ ಇದೆ. ಫಸ್ಟ್ ಆ ರೂಮ್ ನೋಡ್ಕೊಂಡ್ ಬಂದ್ರೆ ಎಲ್ಲಾ ರೂಮ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಹಾ, ಆಗಿ ಬಂದಿದೆ. ಎಲ್ಲ ರೂಮಲ್ಲೂ ಯುನೀಕ್ ಆಗಿ ಮಾಡಿಸಿರುವಂತ ಇಂಟೀರಿಯರು ಪ್ಲಸ್ ಸೇಮ್ ಅದೇನು ಕೆಳಗಡೆ ಇತ್ತು ಅದೇ ಕುಬೇರ್ ಮೂಲೆಯಲ್ಲಿ ರನ್ ಆಗಿರುವಂತ ಒಂದು ಸ್ಪೇಷಿಯಸ್ ಆಗಿರೋ ರೂಮು. ಹಾಗೆ ಡ್ರೈ ಅಂಡ್ ವೆಟ್ ಅಟ್ಯಾಚ್ಡ್ ನಮಗೆ ವಾಶ್ರೂಮ್ ಸಿಗ್ತಾ ಇದೆ. ಸೇಮ್ ಕಾನ್ಸೆಪ್ಟ್ ಬಂದಿದೆ ಅಲ್ವಾ ಸರ್? ಏನು ಚೇಂಜಸ್ ಆಗಿಲ್ಲ. ಎಸ್ ಈ ರೂಮ್ ಸೈಜ್ ಎಷ್ಟು ಸಿಗ್ಬೋದು ನಮಗೆ? ಸರ್, ಇದು ನಮಗೆ ಆಲ್ಮೋಸ್ಟ್ 12x12 ಕ್ಲಿಯರ್ ಸಿಗ್ತದೆ. 12x12. ಓಕೆ. ಇನ್ನು ಈ ಮನೆ ಇನ್ನೊಂದು ವಿಶೇಷ ಹೇಳ್ಬೋದು ಸರ್, ಆಸ್ಟ್ರೇಲಿಯಾದಿಂದ ಬಂದ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿಸ್ತಾರೆ. ಆಸ್ಟ್ರೇಲಿಯಾದಿಂದ ಇದು ಹೋಮ್ ಥಿಯೇಟರ್. ಎಸ್, ಕಂಪ್ಲೀಟ್ ಆಗಿ ಅಕಾಸ್ಟಿಕ್ ಹೋಮ್ ಥಿಯೇಟರ್ನ ಮಾಡ್ಕೊಂಡಿರುವಂಥದ್ದು.
ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ಆಲ್ಮೋಸ್ಟ್ ಆಲ್ ನನಗೆ ಲೆಂತ್ ಬಂದು 18 ಫೀಟ್ ಸಿಗ್ತಾ ಇದೆ, Okay. ವಿಡ್ತ್ ಬಂದು 13 ಫೀಟ್ ಸಿಗ್ತಾ ಇದೆ. 30-40 ಲಿಫ್ಟ್ ಕೂಡ ಬಂದಿದೆ ವಿತ್ ಹೋಮ್ ಥಿಯೇಟರ್ 5 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಹೌಸ್ ಅಂತಾನೆ ಹೌದು. ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್. ಎಸ್, ನೀವು ಕೂತ್ಕೋಬಹುದು ಬೇಕಂದ್ರೆ ಕುಸುಮ. Feel ಇದೆಲ್ಲ ಮಾಡಿದ್ರೆ. ಇದ್ರ ಸಿಸ್ಟಮ್ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ನಮಗೆ ರಿಕ್ಲೈನರ್ ಬರೋದ್ರಿಂದ ಯು ಕ್ಯಾನ್ ಸ್ಲೀಪ್ ಆರಾಮ್ಸೆ ವೈಲ್ ವಾಚಿಂಗ್ ದ ಮೂವಿ. ಆಸ್ಟ್ರೇಲಿಯಾದಿಂದ ಬಂದು ಇಲ್ಲಿ ಮೂವಿ ನೋಡಿ ಒಂದು ರಿಲ್ಯಾಕ್ಸಿಂಗ್ ತಗೊಂಡೆ ಹೋಗ್ತಾರೆ ಸರ್. ಕ್ರಿಸ್ಮಸ್ ಹಾಲಿಡೇ ಟೈಮಲ್ಲಿ 6 ವಾರ ರಜೆ ಇರುತ್ತೆ. So, ಇಯರ್ ಒನ್ಸ್ ಅಷ್ಟೇ ಅನ್ಸುತ್ತಲ್ಲ 1 or 2 ಟೈಮ್ಸ್ ಅಷ್ಟೇ ಬರ್ತಾರೆ. ಇದು ಕಂಪ್ಲೀಟ್ ಆಗಿ ಅಕಾಸ್ಟಿಕ್ ಮಾಡಿಸಿರುವಂಥದ್ದು. ಸೊ ಇದು ಎಲ್ಲ ಆಲ್ಮೋಸ್ಟ್ ಕ್ಲೈಂಟ್ ಸಪೋರ್ಟ್ ತುಂಬ ಇತ್ತು ಈ ಎಂಟೈರ್ ಪರ್ಟಿಕ್ಯುಲರ್ ಜರ್ನಿಲಿ. ಸೊ ಅವರಲ್ಲಿ NRI ಕಸ್ಟಮರ್ ಆದರೂ ಕೂಡ ತುಂಬ ಸಪೋರ್ಟಿವ್ ಹ್ಯಾಂಡಲ್ಲಿ ಮಾಡಿದ್ದಾರೆ. ಇನ್ನು ದೊಡ್ಡದಾಗಿರೋ ಒಂದು ಬಾಲ್ಕನಿ ಎಂಟ್ರಿ ಅಂತ ಹೇಳ್ಬೋದು. ಓಪನ್ ಟೆರೆಸ್ ಅನ್ಬೋದು. ಇಲ್ಲೂ ಕೂಡ ಓಕ್ಸ್ನ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಗ್ಲಾಸ್ ಹಾಕಿರೋದ್ರಿಂದ ಮಳೆ ನೀರುಗಳು ಇಲ್ಲಿ ಬಿದ್ದು ನಮಗೆ ಗಲೀಜೇನೋ ಆಗಲ್ಲ. ಓಕ್ಸ್ ಅಂತ ಕರಿತೀವಿ. ಜನರಲ್ ಆಗಿ ಏನ್ ಇಲ್ಲಿ ಪ್ಲಾಸ್ಟಿಂಗ್ ಇರುತ್ತೆ, ಸೇಮ್ ಸೀಲಿಂಗ್ ಪ್ಲಾಸ್ಟಿಂಗ್ ಇರುತ್ತೆ. ಬಟ್ ನಮ್ಗೆ ಎಲಿವೇಶನ್ ರೋಡ್ ಸೈಡ್ ಇಂದ ನೋಡಿದವಾಗ ನಮ್ಗೆ ಎಂಜಾಯ್ಮೆಂಟ್ ಅಂದ್ರೆ ಒಂದು ರಿಚ್ನೆಸ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಹಾಕಿರೋದು. ಚೆನ್ನಾಗಿರುತ್ತೆ. ಫ್ಯಾಮಿಲಿ ಗೆಟ್ ಟುಗೆದರ್ ಆದವಾಗ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರೋದು. ಎಸ್, ಇನ್ನ ಹೆಡ್ ರೂಮ್ಗೆ ಹೋಗ್ತೀವಲ್ಲ, ಮೇಲ್ಗಡೆ ಟ್ಯಾಂಕ್ ರೂಮಿಗೆ ಅದೊಂದು ತೋರಿಸ್ಕೊಂಡು ಮಾಡೋಣ. ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಇದನ್ನ ಎಲೆಕ್ಟ್ರಿಕಲ್ ಸೋಲಾರ್ ಅಂತ ಕರೀತಾರೆ. ಮಾರ್ಕೆಟಲ್ಲಿ ಆಫ್ ಗ್ರಿಡ್ ಆನ್ ಗ್ರಿಡ್ ಅಂತ ಇರುತ್ತೆ. ಸೊ ಇದನ್ನ ಸರ್ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಆಫ್ ಗ್ರಿಡ್ ಮಾಡಿಸ್ಬೋದು. ಅದು ನಮ್ಮ ಸ್ಕೋಪಲ್ಲೇ ಬಂದಿರುತ್ತೆ. ಸರ್ ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಬೋದು. ಸೊ ಕೈಟ್ಸ್ ಯುನೀಕ್ ಇದನ್ನೇ ಅಂತ ಹೇಳ್ಬೋದು. ಸಿಗ್ನೇಚರ್ ಆಫ್ ಕೈಟ್ಸು. ಒಂದು 500 ಮನೆ ಕಟ್ಟಿದ್ದೀವಿ ಅಂದರೆ 400 ಮನೇಲಿ ಇದ್ದೇ ಇರುತ್ತೆ ಓಪನ್ ಟು ಸ್ಕೈ ಕಾನ್ಸೆಪ್ಟ್. ಮೇಲ್ಗಡೆ ಟ್ಯಾಂಕ್ ಪ್ರೊವಿಷನ್ ಮಾಡಿದೆ. ಇಲ್ಲಿ ತುಂಬ ಹಾರ್ಡ್ ವಾಟರ್ ಇದೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಸರ್ ಸಾಫ್ಟ್ವೇರ್ನ ಹಾಕ್ಸಿದ್ದಾರೆ. ಯಾಕಂದರೆ ಅವರು ಅಲ್ಲಿ ಟೆಕ್ನಾಲಜಿನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಸಾಫ್ಟ್ವೇರ್ ಹಾಕ್ಸಿದ್ದಾರೆ. ಇದು ಕಂಪ್ಲೀಟ್ ಆಟೋಮೇಟೆಡ್ ಪ್ರೆಷರ್ ಪಂಪ್ ಅಂತ ಕರಿಬೋದು. ಏನಾಗುತ್ತೆ, ಯಾವ ರೂಮಿಗೆ ವಾಟರ್ ಪ್ರೆಷರ್ ಸಿಕ್ಕಿಲ್ಲ ಅಂದರೆ ಪ್ರಾಪರಾಗಿ ಅದೇ ಕ್ಲೀನಿಂಗ್ ಮಾಡ್ಕೊಳ್ಳುತ್ತೆ. ಪ್ಲಸ್ ಅದು ನಮಗೆ ಪ್ರೆಷರ್ ಆಗಿ ನೀರು ಕೊಡುವಂಥ ಕೆಲಸ ಮಾಡುತ್ತೆ. ಏನಿಲ್ಲ, ಮನೆ ಅಂದರೆ ಮನಸ್ಸು, ಮನೆ ಅಂದರೆ ನೆಮ್ಮದಿಯಾಗಿ ಮನೆ ಕಟ್ಟಬೇಕು ಅಂತ ಇದ್ದರೆ ಆರ್ಕಿಟೆಕ್ಚರ್, ಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ಸ್, ವಿತ್ UPVC ವಿಂಡೋಸ್, ವಿತ್ ಕೈಟ್ಸ್ ವುಡ್ವರ್ಡ್ ಕಡೆಯಿಂದ ಡೋರ್ಸ್ ಆ್ಯಂಡ್ ವಿಂಡೋಸ್. ಸೊ ಎಲ್ಲ ಫೆಸಿಲಿಟಿನ ಒನ್ ರೂಫ್ ಸೊಲ್ಯೂಷನ್ ಅಂತ ಕೊಡ್ತೀವಿ. 30-40 ಇರಲಿ, 60-40 ಇರಲಿ, 30-50 ಇರಲಿ, ಯಾವುದೇ ಥರದ ಸೈಜ್ ಇರಲಿ, ಜಯನಗರಲ್ಲಿ ನಮ್ಮ ಆಫೀಸ್ ಇದೆ. ಒಂದು ಸರ್ತಿ ಮುಖತಃ ಭೇಟಿ ಕೊಡಿ, ನಮ್ಮ ಎಕ್ಸಿಕ್ಯೂಟಿವ್ಗಳ ಜೊತೆ ಮಾತಾಡಿ, ನಿಮ್ಮ ವಾಸ್ತು ಪ್ರಕಾರ ಕಾನ್ಸೆಪ್ಟ್ ಪ್ಲ್ಯಾನ್ನ ರೆಡಿ ಮಾಡಿಕೊಂಡು ಕೂಲಂಕುಷವಾಗಿ ಚರ್ಚಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಡೋಕ್ಕೆ ನಾವು ಸಹಕಾರ ಮಾಡಿಕೊಡ್ತೀವಿ. ನಮಸ್ಕಾರ.